ಪರಿಪೂರ್ಣ ಪಕ್ವವಾದ ರೀತಿಯಲ್ಲಿ ನಾವು ಸಾಧನೆ ಮಾಡೋದಕ್ಕೆ ನಮಗೆ ಸಹಾಯ ನೀಡುತ್ತೆ. ಉತ್ತಮವಾದ ರೀತಿಯಲ್ಲಿ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ. ಈ ಮುದ್ರೆ ಹೆಸರು ಹಯಗ್ರೀವ ಮುದ್ರ. ಈ ಹಯಗ್ರೀವ ಮಂತ್ರದ ಜೊತೆಯಲ್ಲಿ ಹಯಗ್ರೀವ ಮುದ್ರೆಯನ್ನು ಮಾಡಿದಾಗ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಮುಂದುವರಿದಂಥ ಮುದ್ರೆಯ ಭಾಗಗಳು. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ ಹಾಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ತಮವಾದಂಥ ಮುದ್ರಾ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ಇವತ್ತು ಮುಂದುವರಿತಾ ಇದೆ. ಈಗ ವಿದ್ಯಾರ್ಥಿಗಳು ಎಂದ ತಕ್ಷಣವೇ ಅಂಕಗಳನ್ನು ಹೆಚ್ಚು ತೆಗೆಯುವುದು ಅಷ್ಟೇ ಅಲ್ಲದೆ ವಿದ್ಯೆಯ ಜೊತೆಯಲ್ಲಿ ಬುದ್ಧಿ ಕೂಡ ಇರಬೇಕು. ವಿದ್ಯೆ ಇದೆ, ಬುದ್ಧಿ ಇಲ್ಲದೆ ಇದ್ದರೆ ನಿಮಗೆ ಧೈರ್ಯ ಬರೋದಿಲ್ಲ. ಧೈರ್ಯ ಇದ್ದರೆ ಬುದ್ಧಿ, ಎಲ್ಲನೂ ಸಮವಾಗಿರಬೇಕು. ಇಲ್ಲಿ ವಿದ್ಯೆ, ಬುದ್ಧಿ, ಧೈರ್ಯ, ಸಹಾನುಭೂತಿ, ತಾಳ್ಮೆ ಎಲ್ಲವೂ ಇರಬೇಕು. ಆಗ ನಾವು ಏನು ಅಂದುಕೊಂಡಿರ್ತೀವಿ ಅದನ್ನು ಪರಿಪೂರ್ಣ ಪಕ್ವವಾದ ರೀತಿಯಲ್ಲಿ ನಾವು ಸಾಧನೆ ಮಾಡೋದಕ್ಕೆ ನಮಗೆ ಸಹಾಯ ನೀಡುತ್ತೆ. ಈಗ ಒಂದು ಜಾಬ್ ಯಾರಾದರೂ ಒಂದು ಮಾಡ್ತಾಯಿರ್ತೀರಿ, ಹೈಯರ್ ಪೋಸ್ಟ್ಗಾಗಿ ಏನಾದರೂ ಓದ್ತಾ ಇರ್ತೀರಿ, ಆಗ ನಿಮಗೆ ಸ್ಮರಣಶಕ್ತಿಯಲ್ಲಿ ಏನಾದರೂ ಕುಂಠಿತ ಉಂಟಾಗುತ್ತೆ. ಈಗ ಪ್ರೆಸೆಂಟ್ ಕೆಲಸ ಮಾಡೋದರಿಂದ ಅದು ಇದು ಎರಡು ಮಿಕ್ಸಪ್ ಆಗಿ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಇಂದಿನ ಈ ಮುದ್ರ ನಿಮಗೆ ವರದಾನದ ರೂಪದಲ್ಲಿ ಸಹಾಯ ನೀಡುತ್ತೆ. ಯಾವ ಹೈಯರ್ ಪೋಸ್ಟಿಗಾದರೂ ಹೋಗ್ತಾಯಿರಿ, ಚಿಕ್ಕ ಏಜಿನಿಂದ ಹಿಡಿದು 1ನೇ ಕ್ಲಾಸಿಂದ ಹಿಡಿದು ಕೂಡ ನೀವು ಹೈಯರ್ ಪೋಸ್ಟ್ವರೆಗೂ ನೀವು ಓದುವಂಥವ್ರು ಯಾರಿದ್ದೀರಿ ಅಂಥವರಿಗೆ ತುಂಬ ವರದಾನ ಆಗುತ್ತೆ. ಅವರೇ ಅಷ್ಟೇ ಅಲ್ಲದೆ ನೀವು ಕೂಡ, ಪ್ರತಿಯೊಬ್ಬರೂ ಕೂಡ ಮನುಷ್ಯ ಅಂತ ಎಂದಾಗ ಎಲ್ಲರೂ ಕೂಡ ಮಾಡುವಂಥದ್ದು ಉತ್ತಮ. ಆದರೆ ಇಲ್ಲಿ ಸ್ಮರಣಶಕ್ತಿ ಅನ್ನುವಂಥದ್ದು ತುಂಬ ಉತ್ತಮವಾದ ರೀತಿಯಲ್ಲಿ ನಿಮಗೆ ಬೆಳವಣಿಗೆ ಮಾಡಿ ನಿಮ್ಮ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ. ಈ ಮುದ್ರೆ ಹೆಸರು ಹಯಗ್ರೀವ ಮುದ್ರ. ಹಯಗ್ರೀವ ದೇವರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಈ ವಿಷ್ಣುವಿನ ಅವತಾರವಾದಂಥ ಹಯಗ್ರೀವ ಅವತಾರ ಎತ್ತುವುದಕ್ಕೆ ಕಾರಣ ಇದೆ. ಮಧುಕೈಟಭ ಎನ್ನುವಂಥ ರಾಕ್ಷಸರು ವೇದಗಳನ್ನು ಕದ್ದು ಒಂದು ಭಾಗದಲ್ಲಿ ಅವಚಿಟ್ಟಿರ್ತಾರೆ. ನಮಗೆ ಮಾತ್ರ ಸಿಗಬೇಕು, ರಾಕ್ಷಸರಿಗೆ ಎಲ್ಲರಿಗೂ ಸಿಗಬಾರ್ದು ಎನ್ನುವಂಥ ಸ್ವಾರ್ಥ ಮನೋಭಾವನೆಯಿಂದ ಋಷಿಮುನಿಗಳು ಅದಕ್ಕಾಗಿ ತಪಸ್ಸು ಪಟ್ಟು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಆಗ ಅವತಾರವೇ ಹಯಗ್ರೀವ ಅವತಾರ. ಅವರನ್ನು ಯುದ್ಧದಲ್ಲಿ ಸಾಯಿಸಿ ಆ ನಂತರ ವೇದಗಳನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ವಿದ್ಯೆಯ ಅಧಿದೇವತೆ ಅಂತಲೂ ಕೂಡ ಕರೀತಾರೆ ಈ ಹಯಗ್ರೀವನಿಗೆ. ಈ ಹಯಗ್ರೀವ ಮಂತ್ರದ ಜೊತೆಯಲ್ಲಿ ಹಯಗ್ರೀವ ಮುದ್ರೆಯನ್ನು ಮಾಡಿದಾಗ ನಿಮ್ಮ ಸ್ಮರಣಶಕ್ತಿಗೆ ಮತ್ತಷ್ಟು ಮೆರುಗು ನೀಡುತ್ತೆ ಈ ಮುದ್ರ ಮತ್ತು ಮಂತ್ರ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ
ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನಮಸ್ಕಾರ, ನಾನು ರಮೇಶ್ ಶೆಟ್ಟಿಗಾರ್ ಅಂತ. ಶ್ರೀಯುತ ಸತ್ಯನಾರಾಯಣ ಗುರೂಜಿಯವರ ಈ ಒಂದು ಮುದ್ರಾ ಕಾರ್ಯಕ್ರಮಕ್ಕೆ ನಾನು ಇವತ್ತು ಭಾಗವಹಿಸಿ ಅವರಿಂದ ತುಂಬ ಒಂದು ನಾಲೆಡ್ಜನ್ನ ಪಡ್ಕೊಂಡಿದ್ದೀನಿ. ಇದು ಒಂದು ಉತ್ತಮ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ನಿಜವಾಗಲೂ ಎಲ್ಲರೂ ಭಾಗವಹಿಸಿ ಅವರ ಏನು ಆ ಕಾರ್ಯಕ್ರಮ ಇದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು, ಅವ್ರ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಈ ಮುದ್ರೆ ಅನ್ನೋದು ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಂಥ ಶ್ರೀಯುತ ಸತ್ಯನಾರಾಯಣ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುಂದೆ ಪ್ರತಿ ತಿಂಗಳು 4ನೇ ಶನಿವಾರ ಈ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ದಯಮಾಡಿ ನಮ್ಮ ಕರ್ನಾಟಕದ ಎಲ್ಲ ಜನತೆ ಭಾಗವಹಿಸಿ ಅದರಲ್ಲಿ ಅವರ ಅನುಭವದ ಸಾರವನ್ನು ನೀವು ಪಡ್ಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಅಂತ ನಾನು ಈ ಮೂಲಕ ಎಲ್ಲ ಕರ್ನಾಟಕದ ಜನತೆಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಈಗ ಮೊದಲಿಗೆ ಆ ಮುದ್ರೆ ಮಾಡುವಂಥದ್ದು ನೋಡುವ. ಆನಂತರ ಅದರ ಲಾಭಗಳು. ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮಾಡಬೇಕು. ಆನಂತರ ಎಲ್ಲ ಬೆರಳುಗಳನ್ನು ಈ ರೀತಿ ಕೆಳಗಡೆ ಈ ರೀತಿ ಮಡಚಬೇಕು. ಇದನ್ನು ಏನು ಮಾಡಬೇಕು? ಈ ರೀತಿ ಮಡಚಬೇಕು. ಈ ಕರ್ವ್ ಇದೆ ನೋಡಿ, ಈ ರೀತಿ ಕರ್ವ್ ಇರಬೇಕು. ಇದು ಕೂಡ ಅಷ್ಟೇ, ಈ ರೀತಿ ಕರ್ವ್ ಬರಬೇಕು. ಎರಡೂ ಕೈಗಳನ್ನು ಸಮನಾಗಿ ಈ ರೀತಿ ತರಬೇಕು. ಈ ಸ್ಟ್ರೈಟ್ ಕೆಲವೊಬ್ಬರೆಲ್ಲ ಈ ರೀತಿ ಮಾಡ್ತಾರೆ, ಈ ರೀತಿ ಮಾಡಬಾರ್ದು. ಈ ಪೊಸಿಷನಲ್ಲೇ ತರಬೇಕು. ಆನಂತರ ಈ ಬಲಗೈಯಿನ ಬೆರಳುಗಳೇನಿದೆಯಲ್ಲ 3, ಇದನ್ನು ಈ ರೀತಿ ಓಪನ್ ಮಾಡಬೇಕು. ಈ ರೀತಿ ಟಚ್ ಮಾಡಿ ಹಿಡಿಯುವಂಥದ್ದೇ ಹಯಗ್ರೀವ ಮುದ್ರಾ. ಈ ಥರ ಸ್ಟ್ರೈಟ್ ಇರಬೇಕು. ಈ ಹಯಗ್ರೀವ ಮುದ್ರ ಮುಂಭಾಗದಲ್ಲಿ ಇಟ್ಟಾಗ ಈ ರೀತಿ ಕಾಣಿಸುತ್ತೆ. ಅದನ್ನು ಸಹಜವಾಗಿ ಅಭ್ಯಾಸ ಮಾಡುವಂಥದ್ದು ಮೊದಲಿಗೆ ಮಾಡಿ. ಮೊದಲಿಗೆ ಒಂದು ಸ್ವಲ್ಪ ಫಿಂಗರ್ಸ್ ಒಂದು ಸ್ವಲ್ಪ ನೋವಾಗುವ ಸಾಧ್ಯತೆಗಳು ಇರುವಂಥದ್ದಿರುತ್ತೆ. ಅದಕ್ಕಾಗಿ ಸ್ವಲ್ಪ ಅಭ್ಯಾಸ ಮಾಡಿ. ಈ ಹಯಗ್ರೀವ ನೀವು ಜಪ ಮಾಡುವುದಾದರೆ ಈ ಹಯಗ್ರೀವ ಶ್ಲೋಕ ಮಂತ್ರ ಅಂತಲೂ ಕರೀತಾರೆ ಕೆಲವೊಂದು ಕಡೆ. ಈ ಸುಲಭವಾದಂಥ ಈ ಮಂತ್ರ, ಕಷ್ಟ ಏನೂ ಇಲ್ಲ. ಆದರೆ ಸ್ವಲ್ಪ ನೀವು ಫೋಕಸ್ ಮಾಡಬೇಕು. ಫೋಕಸ್ ಮಾಡಿಲ್ಲ ಅಂದರೆ ಯಾವುದೂ ಬರೋದಿಲ್ಲ. ನನಗೆ ಬಾಯಿ ತಿರುಗೋದಿಲ್ಲ ಅಂತಂದರೆ ಎಂದೂ ಕೂಡ ತಿರುಗೋದಿಲ್ಲ. ಪ್ರಯತ್ನ ಪಡಿ, ಆಗುತ್ತೆ. ಕಷ್ಟ ಏನಿಲ್ಲ. ಈಗಾಗಲೇ ನಿಮಗೆ ಓದು ಬರುತ್ತೆ, ಅಕ್ಷರ ಜ್ಞಾನ ಇದೆ. ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವು ಓದ್ಬೋದು. ಎಲ್ಲ ಮುಂದುವರೆದಂಥ ವಿಚಾರ ಇದೆ. ಆದರೆ ನಾವು ಯಾವುದನ್ನು ಫೋಕಸ್ ಮಾಡಿದಾಗ ಅದು ನಮಗೆ ಸುಲಭವಾಗಿ ಹೊಲಿತದೆ. ಅಕ್ಷರ ಜ್ಞಾನ ಇಲ್ಲದವ್ರಿಗೆ ಅಂತಲ್ಲ, ಅಕ್ಷರ ಜ್ಞಾನ ಇದೆ ನಿಮಗೆ. ಈಗಾಗಲೇ ಓದುವುದರಲ್ಲಿ ಸ್ವಲ್ಪ ರೀತಿ ಏನೋ ಒಂದು ಕಡೆ ಹಿಂದೆ ಇರ್ತೀವಿ, ನಮಗೆ ಸ್ಮರಣ ಶಕ್ತಿ ನಿಲ್ತಾ ಇಲ್ಲ, ಓದಿದ್ದು ಕೂಡ ನಮ್ಮ ಮಸ್ತಕದಲ್ಲಿ ನಿಲ್ತಾ ಇಲ್ಲ ಅಂದಾಗ ಈ ಚಿಕ್ಕದಾಗಿರುವಂತಹ ಚೊಕ್ಕವಾಗಿರುವಂತಹ ಈ ಮುದ್ರೆ ನಿಮಗೆ ಉತ್ತಮವಾದ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಈ ಮಂತ್ರ ಜಪ ಮಾಡುವುದಾದರೆ ಮುದ್ರೆಯ ಜೊತೆಯಲ್ಲಿ ಈ ರೀತಿ ಹಿಡಿದು ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡಿದ ನಂತರ ನೀವು ಈ ಮುದ್ರೆಯ ಮತ್ತು ಜಪವನ್ನು ಮಾಡಬಹುದು. ಈಗ ಸಹಜವಾಗಿ ನೀವು ಓದ್ತಾ ಇರ್ತೀರಿ. ಆ ಟೈಮಲ್ಲಿ ಕೂಡ ಈ ಮುದ್ರೆಯನ್ನು ಹಿಡಿದು ನೀವು
ಓದುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ, ಮತ್ತಷ್ಟು ಲಾಭ ತಂದು ಕೊಡುತ್ತೆ. ಬೇರೆ ಸಮಯದಲ್ಲಿ ಕೂಡ ನೀವು ಕ್ಲಾಸ್ ಅಟೆಂಡ್ ಆಗ್ತಾ ಇರ್ತೀರಿ, ಸ್ಕೂಲು, ಕಾಲೇಜು, ಸೆಮಿನಾರ್ಗಳನ್ನ ಅಟೆಂಡ್ ಮಾಡುವ ಟೈಮಲ್ಲಿ ಈ ಮುದ್ರೆ ಇಟ್ಕೊಂಡು ನೀವು ಕೂತ್ಕೊಳ್ಳಿ. ನೀವು ಶ್ರವಣ ಪೂರ್ತಿಯಾಗಿ ನಿಮಗೆ ಸೇರುತ್ತೆ. ಶ್ರವಣ ಆದಂಥದ್ದನ್ನು ಮನಸ್ಸಿನಲ್ಲಿ ನಿಂತ್ಕೊಳ್ಳುತ್ತೆ. ಮನಸ್ಸಿನಲ್ಲಿದ್ದ ನಿಧಿಧ್ಯಾನ ನೆನಪು ಕೂಡ ಹಾಗಾಗಿ ಮಾಡಿಕೊಳ್ಳೋದರಿಂದ ನಿಮಗೆ ಮತ್ತಷ್ಟು ಲಾಭ ತಂದು ಕೊಡುತ್ತೆ ಈ ಮುದ್ರ. ಈಗ ಮುದ್ರೆಯನ್ನು ನಾವು ಕಲಿತಾಯಿತು, ಸಮಯ ಕೂಡ ನಾವು ತಿಳಿದಾಯಿತು. ಈಗ ಆ ಶ್ಲೋಕ ಮತ್ತು ಮಂತ್ರವನ್ನು ಈಗ ಹೇಳ್ತೀನಿ. ಪೊಸಿಷನಲ್ಲಿ ಈ ರೀತಿ ಮೊದಲಿಗೆ ಕಣ್ಣುಗಳನ್ನ ಮುಚ್ಚಾರಾಂಶ ನಾನು ಹೇಳಿದ್ದೀನಿ. ಆಗಲಿ ಎಷ್ಟು ಬಾರಿ ಜಪ ಮಾಡಬೇಕು ಅಂತ ಅಂದರೆ 21 ಟೈಮ್ಸ್ ಸಾಕು. ದಿನದಲ್ಲಿ ಪ್ರತಿದಿನ ಮಾಡಬೇಕು. ಸಂಜೆ ಆದರೂ ಸಂಜೆ ಮಾಡಿ, ಬೆಳಿಗ್ಗೆ ಬೇಕಾದರೂ ಬೆಳಿಗ್ಗೆ ಮಾಡಿ. ಒಟ್ಟಿನಲ್ಲಿ ಈ ಮುದ್ರೆ ಜೊತೆಲಿ ಆ ಮಂತ್ರ ಶ್ಲೋಕ ಇರಬೇಕು. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಅಯಗ್ರೀವಂ ಉಪಾಸ್ಮಹೇ. ನೋಡಿ, ಜ್ಞಾನಾನಂದಮಯಂ ಎಷ್ಟು ಚೆನ್ನಾಗಿದೆ ನೋಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ. ಸ್ಫಟಿಕ ಹೇಗೆ ಟ್ರಾನ್ಸ್ಪರೆಂಟ್ ಹೇಗಿರುತ್ತೆ ಆ ರೀತಿ ಇರಬೇಕು ನಿಮ್ಮ ವಿದ್ಯೆ ಎನ್ನುವಂಥದ್ದು. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ. ಎಲ್ಲದಕ್ಕೂ ಅಧಿಪತಿಯಾಗಿರುವಂಥ ಅಯಗ್ರೀವ. ಆಧಾರಂ ಸರ್ವವಿದ್ಯಾನಂ ಅಯಗ್ರೀವಂ ಉಪಸ್ಮಹೆ. ಎಲ್ಲ ವಿದ್ಯೆಗಳಿಗೂ ಅಧಿಪತಿಯಾಗಿರುವಂಥ ಮಹಾವಿಷ್ಣುವೇ, ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೀನಿ, ನಿನ್ನ ರೀತಿಯಲ್ಲಿ ನನಗೆ ಸ್ಮರಣೆ ಕೂಡ ವೃದ್ಧಿಯಾಗಲಿ ಎನ್ನುವಂಥದ್ದನ್ನು ಈ ರೀತಿ ಜಪ ಮಾಡಿದಾಗ ನಿಮಗೆ ಮತ್ತಷ್ಟು ಜ್ಞಾನ ವೃದ್ಧಿ ಆಗುತ್ತೆ, ಮತ್ತಷ್ಟು ನಿಮಗೆ ವರದಾನದ ರೂಪದಲ್ಲಿ ಸಹಾಯ ಮಾಡುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಅಯಗ್ರೀವಂ ಉಪಾಸ್ಮಹೆ. ಭಕ್ತಿಯಿಂದ, ನಂಬಿಕೆಯಿಂದ ಈ ರೀತಿ ಮಾಡಿದಾಗ ಎಲ್ಲವೂ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರಿ ಅದಕ್ಕಿಂತಲೂ ಮೇರು ಪರ್ವತದ ರೀತಿಯಲ್ಲಿ ನಿಮಗೆ ಸಹಾಯ ನೀಡುತ್ತೆ. ಈ ಮಂತ್ರ ಮತ್ತು ಈ ಮಂತ್ರ ಶ್ಲೋಕ ಏನಾದರೂ ಅಂದ್ಕೊಳ್ಳಿ, ಇದರಲ್ಲಿ ಈ ಮುದ್ರ, ಈ ಮಂತ್ರ ಶ್ಲೋಕವನ್ನು ನೀವು ಕಲ್ತ್ಕೊಂಡಾಯಿತು. ಒಂದು ನಂಬಿಕೆಯಿಂದ ಮಾಡಿ. ಇಲ್ಲಿ ಯಾವುದೇ ರೀತಿಯಾದ ಖರ್ಚು ಇಲ್ಲ. ಸರಳತೆಯಿಂದ ದಿನ ಒಂದು 21 ಬಾರಿ ಬೆಳಗಿನ ಜಾವ ಆದರೂ ಮಾಡಿ, ಇಲ್ಲದೇ ಇದ್ದರೆ ಸಂಧ್ಯಾ ಕಾಲದಲ್ಲಿ ಬೇಕಾದರೂ ಮಾಡಿ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಿಮಗೆ ನಂಬಿಕೆಯಿಂದ, ಭಕ್ತಿಯಿಂದ ಮಾಡಬೇಕು. ಆಗ ನಿಮಗೆ ಎಲ್ಲವೂ ಕೂಡ ವರದಾನದ ರೂಪದಲ್ಲಿ ಆಗುತ್ತೆ. ಈಗ ಓದುವವರು ಅಷ್ಟೇ ಅಲ್ಲದೆ ಬೇರೆಯವರು ಕೂಡ ಮಾಡಬಹುದು. ನೀವು ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಅದರ ಬುದ್ಧಿಶಕ್ತಿ ಬಹಳ ಅವಶ್ಯವಾಗಿ ಬೇಕಾಗುತ್ತೆ. ಜ್ಞಾನ ಕೂಡ ಅಷ್ಟೇ ಬೇಕಾಗುತ್ತೆ. ಜ್ಞಾನಕ್ಕೂ ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಬಲದಲ್ಲಿ, ಧೈರ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಾಯ ನೀಡುವಂಥ ಈ ಮುದ್ರೆ, ಎಲ್ಲ ರೀತಿಯಿಂದ ಕೂಡ ನಿಮಗೆ ಸಹಾಯ ನೀಡುವಂಥ ಈ ಮುದ್ರೆಗಳು, ಈ ಶ್ಲೋಕಗಳು, ಮಂತ್ರಗಳು ಸತತವಾಗಿ ಅಭ್ಯಾಸ ಮಾಡಬೇಕು. ಇಷ್ಟು ದಿನ ಅಷ್ಟು ದಿನ ಎನ್ನುವಂಥದ್ದನ್ನು ನೋಡಬೇಡಿ ಯಾವುದೇ ಕಾರಣಕ್ಕೂ. ದಿನಗಳಲ್ಲಿ ನಾವು ನೋಡಿದಾಗ ಏನಾಗುತ್ತೆ, ನಿಮಗೆ ಏನು ಲಾಭ ತಂದು ಕೊಡುವುದಿಲ್ಲ ಎಂದು ಕೂಡ. ಸತತವಾಗಿ ಅಭ್ಯಾಸ ಮಾಡಿ. ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳು ಏನಿಲ್ಲ. ಒಂದು ರೀತಿ ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಂಡು ಆ ಮಂತ್ರವನ್ನು ಜಪ ಮಾಡ್ತಾ ಹೋಗಿ. ಓದೋ ಟೈಮಲ್ಲಿ ಕೂಡ ಆ ಮುದ್ರೆಯನ್ನು ಹಾಕಿ ನೀವು ಓದ್ತಾ ಹೋಗಿ. ಅದರ ಜೊತೆಯಲ್ಲಿ ಹಾಕಿನಿ ಮುದ್ರಾ ಎನ್ನುವಂಥದ್ದು ಕೂಡ ಹಿಂದೆ ಹೇಳಿದ್ದೀನಿ, ಸ್ಮರಣಶಕ್ತಿ ವೃದ್ಧಿಗಾಗಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಮತ್ತೊಂದು ಶ್ಲೋಕವನ್ನು ನಾನು ಹೇಳ್ಕೊಡ್ತೀನಿ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುದ್ರೆಯ ಜೊತೆಯಲ್ಲಿ ನಿಮಗೆ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಇದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ನಿಮಗೆ ಇದು ಆದರೆ ನೀವು ಇದನ್ನು ಇಷ್ಟಪಟ್ಟು ಅಭ್ಯಾಸ ಮಾಡಿ. ಇನ್ನೊಂದು ಬೇಕಾದರೂ ಅದೂ ಕೂಡ ಹೇಳ್ತೀನಿ, ಅದೂ ಬೇಕಾದರೂ ನಿಮಗೆ ಅನುಕೂಲಕರ ಇದೆ. ಎರಡೂ ಬೇಕಾದರೂ ಮಾಡಿಕೊಳ್ಳಿ, ತೊಂದರೆ ಏನಿಲ್ಲ.
ಅದ್ರ ಜೊತೆಯಲ್ಲಿ ಹಾಕಿನೇ ಮುದ್ರೆ ಅಂತ ಹೇಳಿದ್ದೀನಿ. ಅದರ ಜೊತೆಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಂಡು ನೀವು ಮಾಡಬಹುದು. ಮುದ್ರೆಯನ್ನು ಹಿಡಿದು ಓದುವಂಥ ಹವ್ಯಾಸಗಳನ್ನು ಮಾಡಿಕೊಳ್ಳಿ. ಕೈಯಲ್ಲಿ ಸುಮ್ಮನೆ ಇಟ್ಕೊಳ್ಳಿ, ಟರ್ನ್ ಮಾಡ್ತಾ ಹೋಗಿ. ಈ ಕೈಯಲ್ಲಿ ಈ ಥರ ಇಟ್ಕೊಳ್ಳಿ, ಹಾಕಿನೇ ಮುದ್ರೆ ಇಟ್ಕೊಳ್ಳಿ. ಈ ನಾನು ಇಂದು ಹೇಳಿರುವಂಥ ಹಯಗ್ರೀವ ಮುದ್ರೆಯನ್ನು ಇಟ್ಕೊಳ್ಳಿ. ನೀವು ಸರಳ ಸ್ಥಿತಿಯಿಂದ ಅಭ್ಯಾಸ ಮಾಡುವಂಥದ್ದು. ಕೈ ಹಿಡಿದಾಗ ಈ ರೀತಿ ಇರುತ್ತೆ, ಈ ರೀತಿ ಜೋಡಿಸುವಂಥದ್ದೇ ಹಯಗ್ರೀವ ಮುದ್ರೆ. ಇಷ್ಟೇ ಸುಲಭವಾಗಿರುವಂಥ, ಬಹಳ ಸುಲಭವಾಗಿರುವಂಥ ಈ ಮುದ್ರೆ. ಇಂದು ಹೇಳಿರುವಂತಹ ಮುದ್ರೆಯನ್ನು ಸತತ ಅಭ್ಯಾಸದಲ್ಲಿ ಇರಿ. ನಿರಂತರ ಅಭ್ಯಾಸ, ನಿರಂತರ ಅಭ್ಯಾಸ ಇರುವುದರಿಂದ ಮತ್ತಷ್ಟು ಮಗದಷ್ಟು ಲಾಭ ತಂದು ಕೊಡುತ್ತೆ ನಿಮಗೆ. ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಹೇಳಿ ಮಾಡುವುದಕ್ಕಾಗಿ ನೀವು ಕೂಡ ಮಾಡಿ. ಎಲ್ಲರೂ ಕೂಡ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಗುಣಶೀಲರಾಗಿ, ಧೈರ್ಯವಂತರಾಗಿ, ಎಲ್ಲರೂ ಕೂಡ ಸಂತೋಷವಾಗಿರಬೇಕು ಎನ್ನುವಂಥದ್ದೇ ನಮ್ಮ ಉದ್ದೇಶ. ಆರೋಗ್ಯಪೂರ್ಣ ವ್ಯಕ್ತಿಗಳಾಗಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ನಗುವೇ ನಮ್ಮ ಅಮೃತ, ನಗುವೇ ನಮಗೆ ಸ್ವರ್ಗ ಅಲ್ಲವೇ? ಇದನ್ನು ಮರೆಯದಿರಿ. ಆದರೆ ಬೇಗ ಮಲಗಿ, ಬೇಗ ಹೇಳುವಂಥದ್ದು ಕೂಡ ಮರೆಯದಿರಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.